ಏನಪ್ಪ ಮಗ್ನೆ, ಎಲ್ಲೋಗಿ ಸವಾರಿ ಬೆಳೆ ಬೆಳಗ್ಗೆ ಇವಾಗ ಬರ್ತಿದ್ದೆಲ್ಲ? ಏ ಎಲ್ಲೂ ಇಲ್ಲ ಅಮ್ಮ, ಹೀಗೆ ಹೋಗಿದ್ದೆ. ನಂದಂಗೆ ಎಲ್ಲಮ್ಮ ಗೀತೆ ಕಾಣಿಸ್ತಾನೆ ಇಲ್ಲ. ಅಯ್ಯ, ಅವಳು ಯಾವಾಗ ನಿನ್ನ ಕಣ್ಮುಂದೆ ಇರ್ಬೇಕಂದ್ರೆ ಆಗುತ್ತಾ? ಒಳಗೇನೋ ಕೆಲಸ ಮಾಡ್ತಾ ಇರ್ತಾಳೆ. ಏನಮ್ಮ ನೀನು ನನ್ನ ಹೆಂಡತಿ ಕೈ ಕೆಲಸ ಎಲ್ಲ ಮಾಡಿಸ್ತೀಯಾ? ಬೇಡ, ಅದೆಲ್ಲ ಏನು ಮಾಡಬೇಡ. ಕೆಲಸ ಬೇಕಾದ್ರೆ ನೀನೇ ಮಾಡ್ಕೊ. ಹೇಳ ನನ್ನ ಮಗನೇ, ಎಷ್ಟಿರ್ಬೇಕು ನಿನಗೆ? ಹೆತ್ತು ತಾಯಿಕೆನೇ ಕೆಲಸ ಮಾಡ್ತಾರೆ ಎಂತ ಕೈಯಲ್ಲಿ ನೀನೇ ಮಾಡು ಅಂತ ಹೇಳ್ತೀಯಾ? ಆಹಾ, ಎಂಥ ಮಗನು ನೀನು. ಅಮ್ಮ, ಆ ಪಾಪ ಅವಳು ಚಿಕ್ಕ ಹುಡುಗಿ ಅಮ್ಮ. ಅಷ್ಟಕ್ಕೂ ನಮ್ಮ ಅತ್ತೆಯವ್ರ ಕೈ ಏನು ಕೆಲಸ ಮಾಡಿಸ್ತಾ ಇದ್ದಿಲ್ಲ ಗೊತ್ತಾ? ನಾನು ನೋಡ್ತಿದ್ನಲ್ಲ, ಎಲ್ಲ ಕೆಲಸ ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ನೀನು ಮಾಡು, ನಿಂಗೇನು ಕಷ್ಟ ಮಾಡೋಕ್ಕೆ? ಆಯ್ತಪ್ಪ, ನಾನೇ ಮಾಡ್ತೀನಿ. ನೀನು ಎಂತ ಕೈಯಲ್ಲಿ ಏನು ಕೆಲಸ ಮಾಡ್ತಾರ, ಸರಿನಾ? ಅತ್ತೆ, ಹಾಂ, ಏನಮ್ಮ ಗೀತಾ? ಅಲ್ಲ, ನೀನು ಏನೋ ರೆಡಿ ಆಗಿರೋ ಹಾಗಿದೆ, ಎಲ್ಲಿರೋದು ಹೋಗ್ತಿದ್ಯಾ? ಹಾಂ ಅತ್ತೆ, ಇವತ್ತು ನಾನು ಕಾಲೇಜಿಗೆ ಹೋಗ್ಬೇಕಲ್ಲ, ರಜಾ ಮುಗ್ದಿತ್ತಲ್ಲ. ಓ ಹೌದಲ್ಲ, ನಾನು ಮರ್ತೇ ಬಿಟ್ಟಿದೆ. ಹಾಂ ಸರಿ, ಹೋಗ್ಬಿಟ್ಟು ಬಾ. ಸಿನಿಮಮ್ಮ ನಡಿ, ನನ್ನ ಖಾತೆ ಡ್ರಾಪ್ ಮಾಡುವಂತೆ. ಡ್ರಾಪ್ ಆಗಿತ್ತಾ? ಹೆಂಗೆ? ಅರೆ, ಹೆಂಗೆ ಅಂತ ಕೇಳ್ತಿಲ್ಲ, ನಿನ್ನ ಹತ್ರ ಗಾಡಿ ಇದೆಯಲ್ಲ? ಗಾಡಿ ಹಾಂ ಇತ್ತು, ಆದರೆ ಇವಾಗ ಅದು ರಿಪೇರಿ ಆಗಿಬಿಟ್ಟಿದೆ. ರಿಪೇರಿ ಆಗಿಬಿಟ್ಟಿದ್ಯಾ? ನೀನು ಅದನ್ನ ತಗೊಂಡು ಇನ್ನೂ ಕರೆಕ್ಟಾಗಿ 1 ವರ್ಷನೂ ಆಗಿಲ್ಲಲ್ಲ ಮಾಮ, ಇಷ್ಟು ಬೇಗ ರಿಪೇರಿ ಆಗೋಯ್ತಾ? ಗೀತಾ, ಅದೇನಂದರೆ ಅದು ನೋಡಿ ತಗೊಂಡಿಲ್ಲ ಅವನು. ದುಡ್ಡಿತ್ತು ಅಂತ ಯಾವುದೋ ಒಂದು ತಗೋಬಿಟ್ನ, ಅದು 1 ವರ್ಷನೂ ಬಂದಿಲ್ಲ. ಪಾಪ ನನ್ನ ಮಗ ತಾನೇ ಏನು ಮಾಡ್ತಾನೆ? ಅಲ್ಲ ಅತ್ತೆ, ವರ್ಷಕ್ಕೆ ಮೊದಲು ರಿಪೇರಿ ಆದರೆ ಗಾಡಿ ವಾಪಸ್ ಕೊಡಬೇಕಲ್ಲ, ಅದಕ್ಕೇನೋ ಇರುತ್ತಲ್ಲ ಅತ್ತೆ, ನೀವು ಅದೆಲ್ಲ ಮಾಡೇ ಇಲ್ವಾ? ಅಯ್ಯೋ, ಆ ಗಾಡಿ ಬಿಟ್ಬಿಟ್ಟು ಒಂದು ಕಾರ್ ತಗೋಬೇಕು ಅಂತ ಆಸೆ ನನ್ನ ಮಗನಿಗೆ. ಪಾಪ ಆ ಗಾಡಿ ತಗೊಳಕ್ಕೆ ದುಡ್ಡಿಲ್ಲ ಮುಂಡೋದಕ್ಕೆ, ಅದಕ್ಕೆ ಒದ್ದಾಡ್ತೈತೆ. ಹೌದಾ ಮಾಮ, ನೀನು ಕಾರ್ ತಗೋಬೇಕು ಅಂತ ಅನ್ಕೊಂಡಿದ್ಯಾ? ಅಲ್ಲ, ನಮ್ಮ ಹತ್ರ ಒಂದು ಕಾರ್ ಇದೆಯಲ್ಲ, ಮತ್ತೆ ಇನ್ನೊಂದು ಕಡೆ ಏನಕ್ಕೆ ಸುಮ್ಮನೆ ದಂಡ? ಅಯ್ಯೋ ಗೀತಾ, ಅದು ನಂದಲ್ಲ ಕಾರು, ನನ್ನ ತಮ್ಮಂದು. ಹಾಂ ಬಾಲಂದೆ, ಆದರೆ ನೀನು ನಾನು ಕೇಳ್ತಿಯಲ್ಲ, ಅರ್ಧ ದುಡ್ಡು ನಂದು ಅರ್ಧ ದುಡ್ಡು ಬಾಲಂದು ಅಂತ. ಹಾಗಾಗಿ ಒಂದು ಕಾರ್ ಇದೆ ಮನೇಲಿ, ಇಬ್ರಿಗೂ ಆಗುತ್ತೆ. ಇಲ್ಲ ಗೀತಾ, ಅವನು ಕಾರು ಮುಟ್ಟಕ್ಕೆ ಬಿಡಲ್ಲ, ನನಗೆ ಬೈತಾನೆ. ಅವನು ಮುಟ್ಬೇಡಕ್ಕ, ನನ್ನ ಕಾರು ಇದು ನಂದು ಅಂತ ಏನೋ ಹೇಳ್ತಾನೆ. ಅದಕ್ಕೆ ನಾನು ಸ್ವಂತ ಕಾರ್ ತೊಗೋಬೇಕು ಅಂತ ಆಸೆ, ಆದರೆ ನನ್ನ ಕೈಲಿ ತೊಗೊಳಕ್ಕೆ ಆಗ್ತಾಯಿಲ್ಲ. ಹೋಗ್ಲಿ ಬಿಡು, ಒಂದು ಸ್ವಲ್ಪ ದಿನ ಹಂಗೆ ಕೆಲಸ ಮಾಡ್ತಾಯಿರು, ತಗೊಂಡಾಯ್ತು. ಇವಾಗ ಸದ್ಯಕ್ಕೆ ನಮಗೆ ಬೈಕ್ ಸ್ಟಡಿ ಮಾಡ್ತಾನೆ ಸಾಕು. ಆಹಾ, ಎಲ್ಲ ಅವ್ರ ಅಮ್ಮನ ಥರನೇ ಬುದ್ಧಿ. ಇವಾಗ ಬೇಡವಂತೆ, ಮುಂದೆ ನೋಡ್ಬೇಕಂತೆ. ಸರಿ ಗೀತಾ, ಇವಾಗ ನೀನು ಹೇಗೆ ಡ್ರಾಪ್ ಮಾಡೋದು? ಸರಿ ಹೋಗಲಿ ಬಿಡು, ಮೊದಲಿನ ಗಾಡಿನ ರಿಪೇರಿಗೆ ಮಾಡಕ್ಕೆ ಬಿಡು, ನಾನು ಅಲ್ಲಿವರೆಗೂ ಬಸ್ಸಲ್ಲಿ ಹೋಗಿ ಬರ್ತೀನಿ, ಸರಿನಾ? ಹಾಗೆ ಮಾಡು. ಸರಿ, ನಾನು ಬರ್ತೀನಿ ಅತ್ತೆ, ಬರ್ತೀನಿ. ಏನಮ್ಮ ಇವಳು, ನನ್ನ ಹತ್ರ ಕಾರು ಇಲ್ಲ ಬೈಕು ಇಲ್ಲ ಅಂದರೆ ಅವ್ರ ಅಪ್ಪಂಗೇಳೇನೋ ಕೊಡಿಸ್ತಾಳೆ ಅಂದ್ಕೊಂಡ್ರೆ, ಸ್ವಲ್ಪ ದಿನ ಕೆಲಸ ಮಾಡು ಆಮೇಲೆ ತೊಗೊಳ್ಳೋಣ ಅಂತಲ್ಲಮ್ಮ. ಇವಾಗ ಏನು ಮಾಡೋದು? ತಡಿಯೋ, ಒಂದು ಟೈಮ್ ತಡ್ಕೋ ನೋಡೋಣ. ಇನ್ನೂ ಹೊಸ್ತಲ್ಲ, ಹಾಗಾಗಿ ಅವಳಿಗಿನ್ನೂ ಗೊತ್ತಾಗ್ತಾ ಇಲ್ಲ. ಹೋಗಲಿ ಅಮ್ಮ, ನೀನು ಏನು ಹೇಳಿದ್ದೆ ಹೇಳು? ಮದುವೆ ಆದಮೇಲೆ ಕಾಲೇಜ್ಗೆಲ್ಲ ಏನು ಬೇಡ ಅಂತ ತಾನೇ ಹೇಳಿದ್ದೆ. ಆದರೆ ಇವಾಗ ಇನ್ನೂ 1 ವಾರ ಆಗಿಲ್ಲ ಮದುವೆ ಆಗಲಿ, ಆಲ್ರೆಡಿ ಅವ್ರು ಕಾಲೇಜ್ಗೆ ಹೋಗ್ತಾಳಲ್ಲಮ್ಮ. ಏನು ಮಾಡೋದು ಇವಾಗ? ಹೋಗಲಿ, ಕುರಿ ಕೊಬ್ದಷ್ಟು ಕಟುಕನಿಗೆ ಲಾಭ. ಹಾಗಾಗಿ ಹೋಗ್ತಾ ಇರಲಿ. ಈ ಎಕ್ಸಾಮ್ ಏನು ಇದೆ ಅಂತಲ್ಲ ಕಣೋ, ಆ ಎಕ್ಸಾಮ್ ಒಂದು ಬರೆದ್ಬಿಡ್ಲಿ. ಯಾಕೆಂದರೆ ನಮ್ಮ ಅಣ್ಣ ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರಬೇಕಲ್ಲ. ಆಮೇಲೆ ಶುರು ಮಾಡ್ತೀನಿ ಅತ್ತೆ ವರ್ಷ ಹೆಂಗಿರುತ್ತೆ ಅಂತ. ಅಲ್ಲಿವರೆಗೂ ನೀನು ಸೈಲೆಂಟಾಗಿ ಇದ್ಬಿಡು. ಅಮ್ಮ, ಅವಳ ಮನೆ ನಾನು ಏನು ಕೇಳಿದ್ಲು ಗೊತ್ತಾ? ನೀನು ಹೊಸ್ದಾಗಿ ಅಂಗಡಿ ಓಪನ್ ಮಾಡಿದೆ ಅಂತಲ್ಲ, ತೋರಿಸು ಬಾ ನನಗೆ ಅಂತ ಕೇಳಿದ್ಲು, ಗೊತ್ತಾ ನಿನಗೆ? ಹೌದಾ? ಆಮೇಲೆ ಏನು ಮಾಡಿದೆ? ಆಮೇಲೆ ಏನು ಹಾಗೆ ಹೆಂಗೆ ಹೇಳಿ ಯಾಮಾರಿಸಿದ್ದೀನಿ. ಆದರೆ ಮತ್ತೆ ಅವಳು ಕೇಳ್ತಲ್ಲಮ್ಮ, ನಾನು ಅವಾಗ ಏನು ಮಾಡಲಿ? ಇಲ್ಲದಿರೋ ಅಂಗಡಿನ ಎಲ್ಲಮ್ಮ ಕರ್ಕೊಂಡು ತೋರಿಸ್ತೀನಿ ನಾನು. ನಿಂಗೊಂದು ವಿಷಯ ಗೊತ್ತಾ? ನಾನು ಕರೆಕ್ಟಾಗಿ ಅಂಗಡಿಗೆ ಹೋಗ್ತಾ ಇಲ್ಲ ಅಂತ ನಮ್ಮ ಅಂಗಡಿ ಓನರು ನಿನ್ನ ಕೆಲ್ಸಕ್ಕೆ ಬರಬೇಡ ಮೇಲೆ ಅಂತ ಅಂದ್ಬಿಟ್ರು. ಅಯ್ಯಯ್ಯ, ಅದು ಬೇರೆ ಆಯಿತು ಅನ್ಕತೆ. ಸರಿ, ಓದೋಗ್ಲಿ ಬಿಡು, ಅದೇನು ದೊಡ್ಡ ಕಲೆಕ್ಟ್ರ್ ಕೆಲಸನಾ? ಅಂದಂಗೆ ಸೀನಾ, ನೀನು ಕೆಲಸ ಮಾಡ್ತೀಯಾ? ಅದೇನೆಂದರೆ, ನಾನು ಮಾತಾಡ್ತೀನಿ ನಮ್ಮ ಅಣ್ಣ ಹತ್ರ. ಹೇಗಾದರೂ ಮಾಡು, ಒಂದು ಜಾಗ ನೋಡು, ಅಲ್ಲಿ ಅಂಗಡಿ ಹಾಕೊಂತ ನೀನೆ. ಅದು ಹೇಗಮ್ಮ ಆಗುತ್ತೆ? ಅವತ್ತು ನೀನೇ ಹೇಳ್ದಿಲ್ಲ ಮಾವಂಗೆ ನನ್ನ ಮಗ ದೊಡ್ಡದು ಅಂಗಡಿ ಓಪನ್ ಮಾಡ್ತಾವನೆ ಅಂತ. ಇವಾಗ ಮತ್ತೆ ಮಾವ ಹತ್ರ ಹೋಗಿ ಏನಂತ ಕೇಳ್ತೀಯಾ?
ನಿನ್ಗೆ ಯಾಕೋ ಅದೆಲ್ಲನೂ ನನಗೆ ಗೊತ್ತು ಏನು ಕೇಳಬೇಕು ಅಂತ. ನೀನು ಮೊದಲು ಜಾಗ ನೋಡು ಆಯಿತಾ? ಸರಿ ಬಿಡು ಅಮ್ಮ. ಏನಪ್ಪ ಬಗ್ನೆ? ಈ ಸಲ ಈ ಹುಡುಗಿ ಕರ್ಕೊಬಂದಿದ್ಯಾ? ಅದು ನಂಗೆ ಅವಳೆಲ್ಲಿ ಬಾಲು? ಇದೇ ಇದು ನಿಮ್ಮಮ್ಮ ಹೀಗೆ ಹೇಳ್ತಿದ್ರಲ್ಲ, ಆ ಹುಡುಗಿ ಈ ಹುಡುಗಿ ಅಂದರೆ ಯಾರು? ಕಾವ್ಯ, ಅದೇನೂ ಇಲ್ಲ, ನಮ್ಮ ಅಮ್ಮಂಗೆ ಸ್ವಲ್ಪ ತಲೆ ಕೆಟ್ಟಿದೆ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರೆ. ಅಮ್ಮ, ನಿಂಗೆ ಗೊತ್ತಾ ಅವಳು ಯಾರು ಅಂತ? ಹಾಂ, ಮೊದಲು ಅವಳು ಚೆನ್ನಾಗಿ ಮಾತಾಡು, ನಾನು ನಿಂಗೆ ಆಮೇಲೆ ವಿಷಯ ಹೇಳ್ತೀನಿ ಅದೇನು ಅಂತ. ಅಮ್ಮ ಸರಿಯಾಗಿ ನೋಡು, ಅದು ಇವಳು ಯಾರು ನಿಂಗೆ ಗೊತ್ತಾ ನಿನಗೆ? ನನಗೇನಪ್ಪ ಗೊತ್ತಾಗುತ್ತೆ, ನೀನು ಹೇಳ್ಬೇಕು ಹುಡುಗಿ ಯಾರು ಅಂತ. ಅದು ನಾನು ಇವಳನ್ನ ಮದುವೆ ಆಗಬೇಕು ಅಂತ ಅಂತಿದ್ದೀನಮ್ಮ, ನಾನು ನಿಂಗೆ ಹೇಳಿದ್ನಲ್ಲಮ್ಮ, ಅದೇ ಹುಡುಗಿನೇ ಇದು. ಓ ಹೌದಾ, ಸರಿ ಬಾ ಅಮ್ಮ ಹೊರಗಡೆ ಬಾ. ಕಾವ್ಯ ಬಾ. ಒಳಗೆ ಇದ್ದೀವಲ್ಲ, ಮತ್ತೆ ಒಳಗೆ ಬರೋದು ಬಾಲು? ಅಯ್ಯೋ ಇದು ನಮ್ಮ ವರಾಂಡ ಅಮ್ಮ, ಒಳಗಡೆ ಬೇರೆ ಮನೆ ಇದೆ. ಇರಲಿ ಬಿಡಿ ಆಂಟಿ, ಪರವಾಗಿಲ್ಲ, ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಕುತ್ಕೊಳ್ಳೋಣ. ಅಂದಂಗೆ ಆಂಟಿ, ಬಾಲು ನಿಮಗೆಲ್ಲ ವಿಷಯ ಹೇಳ್ತಾರೆ ಅಂತ ಅನ್ಕೋತೀನಿ. ಅದೇನು ಅಂದರೆ, ನಾನು ಬಾಲು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹೌದಾ ಅಮ್ಮ? ತೀರ್ಮಾನ ನೀವೇ ಮಾಡಿಬಿಟ್ಟಿದ್ದೀರಾ? ಮತ್ತು ನನ್ನೇನು ಕೇಳ್ತೀರಾ? ಮಾಡ್ಕೊಳ್ಳೋದು ತಾನೇ? ಇಲ್ಲೇ ಆಂಟಿ, ನೀವು ದೊಡ್ಡವರು ಅಂತ ಇದ್ದೀರಲ್ಲ, ನಿಮಗೂ ಒಂದು ಮಾತು ಹೇಳ್ಬೇಕಲ್ವಾ, ಅದಕ್ಕೆ ಹೇಳ್ತಾ ಇದ್ದೀವಿ. ಓ ಹೌದಾ, ಒಳ್ಳೆ ಕೆಲಸ ಮಾಡ್ತೀವಿ ಬೇಡಮ್ಮ, ನಿಂಗೆ ಎಷ್ಟು ದೊಡ್ಡ ಮನಸ್ಸಿದೆ, ನನಗೊಂದು ಮಾತು ಹೇಳಬೇಕು ಅಂತ ಇಲ್ಲಿವರೆಗೂ ಬಂದಿದೆಯಲ್ಲ. ಅಂದಂಗೆ ನಿಂಗೆ ಅಪ್ಪ ಅಮ್ಮ ಯಾರು ಇಲ್ವೇನಮ್ಮ? ಅಯ್ಯೋ ಆಂಟಿ, ಯಾಕಿಲ್ಲ, ನನಗೆ ಅಪ್ಪ ಅಮ್ಮ ಒಬ್ರಕ್ಕ ಎಲ್ಲರೂ ಇದ್ದಾರಪ್ಪ. ಅವರೆಲ್ಲರಿಗೂ ಒಪ್ಪಿಗೆ ಇದೆ. ಬಾಳು ನಮ್ಮೆಲ್ಲರಿಗೂ ಇಷ್ಟ ಆಗಿದ್ದಾನೆ, ಹಾಗಾಗಿನೇ ನಿಮ್ಮ ಮತ್ತೆ ಮಾತಾಡಬೇಕು ಅಂತ ಬಂದೆ. ಆಂಟಿ, ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ನಿಮ್ಮನ್ನ ಕರ್ಕೊಬರೋಕ್ಕೆ. ಏನಮ್ಮ, ಹೆಣ್ಣಿನ ಕಡೆಯವರು ನೀವು ನಮ್ಮ ಮನೆಗೆ ಬರಬೇಕು. ರಾಂಗ್ ಅಮ್ಮ? ಹೌದಾ, ಸರಿ ಸರಿ ಬರ್ತೀನಿ. ಥ್ಯಾಂಕ್ ಯು ಆಂಟಿ. ಬಾಲು, ಸರಿ ನಾನು ಬರ್ತೀನಿ. ಅಮ್ಮ ಒಂದು ನಿಮಿಷ ಬಂದೆ. ಹಾಂ, ಈ ನನ್ನ ಮಗಂದು ಎಷ್ಟು ಅವತಾರನೋ ಏನೋ. ಅಮ್ಮ, ನಿನ್ಗೆ ಬುದ್ಧಿ ಇಲ್ಲ, ಯಾರ ಹತ್ರ ಹೇಗೆ ಮಾತಾಡ್ಬೇಕಂತ ಗೊತ್ತಿರೋ ನಿನಗೆ? ಅವಳು ಯಾರು ಗೊತ್ತಾ ನಿನಗೆ? ಅವಳಿಗೆ ಎಷ್ಟು ಆಸ್ತಿ ಪಾಸ್ತಿ ಇದೆ ಅಂತ ನಿನ್ಗೆ ಗೊತ್ತೇನಮ್ಮ? ನೀನು ಕರ್ಕೊಬರೋ ಎಲ್ಲ ಹುಡುಗಿರಿಗೂ ಇಷ್ಟೇ ಆಸ್ತಿ ಪಾಸ್ತಿ ಇರುತ್ತೆ. ನಾನು ಯಾವ ಹುಡುಗಿ ಅಂತ ಅನ್ಕೋಬೇಕಪ್ಪ? ಅಯ್ಯೋ ಅಮ್ಮ, ಎಲ್ಲ ಥರ ಅಲ್ಲ ಈ ಹುಡುಗಿ. ನಾನು ಇವಳನ್ನ ಮದುವೆ ಆದರೆ ಮಹಾರಾಜ್ ಅಂತ ಇರ್ಬೋದಮ್ಮ. ಅಷ್ಟೇ ಅಲ್ಲ, ಆ ಮನೆಗೆ ನಾನೇ ರಾಜ, ನೀನೇ ಮಹಾರಾಣಿ, ಗೊತ್ತಾ ನಿನಗೆ? ನಿಜನೇನು? ಅಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಇರೋ ಹುಡುಗಿ ನೀನು ಯಾಕಪ್ಪ ಬೀಳ್ತಾಳೆ? ಅವಳಲ್ಲಿ ಬೀಳ್ತಾಳೆ ಅಮ್ಮ, ನಾನೇ ಬೀಳ್ಸ್ಕೊಳ್ಳೋದು, ಗೊತ್ತಾ ನಿನಗೆ? ನಿನ್ಗೆ ಇವಾಗ ಗೊತ್ತಾಗಲ್ಲ, ನಾಳೆ ನನ್ನ ಜೊತೆ ಬಾ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಆವಾಗ ಅರ್ಥ ಆಗುತ್ತೆ. ಸರಿ ಬಿಡು, ನೋಡೋಣ. ಏನಪ್ಪ ಮಗನೇ, ನಿನ್ನ ಮಗಳು ಅದ್ಯಾವುದೋ ದೇಶಕ್ಕೆ ಹೋಗ್ಬೇಕು ಅಂದ್ಲಲ್ಲ, ಹೋದ್ಲಾ? ಇಲ್ಲ ಅಮ್ಮ, ಇನ್ನೇನು ರೆಡಿ ಆಗ್ತಾವಳೆ, ಇನ್ನೇನು ಹೋಗ್ತಾಳೆ. ಹಂಗಂದ್ರೆ ಆ ಹುಡುಗಿ ಇವಾಗ ಹೋಗಿ ಇನ್ಯಾವಾಗ ಬರೋದು ಅಂತ? ಅಲ್ಲ, ಓದೋಕ್ಕೆ ಅಂತ ಇನ್ನಷ್ಟು ದೂರ ಕಳಿಸ್ಬೇಕಾಗಿದೆ ಆಯ್ತಾ? ಯೋಚನೆ ಮಾಡು. ದೊಡ್ಡವ್ರಿಗೆಲ್ಲ ಮದುವೆ ಮಾಡಿಕೊಟ್ಟೆ, ಇವಳು ಹಂಗೆಲ್ಲ ಮದುವೆ ಮಾಡಿಕೊಡೋದು ಬಿಟ್ಬಿಟ್ಟು ಇವ್ರು ಯಾಕೆ ಓದಿಸೋದು ಎಲ್ಲನೂ? ಹಾಂ, ಸುಮ್ಮನೆ ಅಪ್ಪ, ನಿಂದಂತೂ ಇಲ್ದಿರೋದು ವಿಚಾರಗಳು ಮಾಡ್ತೀಯ. ನೀನು ಸುಮ್ಮಿದ್ರು ನೀನು ಎಂಟು ಸುಮ್ಮನೆ ಇರೋಲ್ಲ, ಅದು ಹೇಳ್ಕೊಡ್ತಾ ಇದ್ದ ನಿನಗೆ. ಅಯ್ಯೋ ಅತ್ತೆ, ನಾನೇನು ಹೇಳ್ಕೊಡಕ್ಕೆ ಹೋಗಲ್ಲಪ್ಪ, ಇದರ ನಿಮ್ಮ ಮಗಂದೇ ಆಸೆ. ಮಗಂದು ನಿಂದು ಯಾರ್ದು? ನೀವು ಅಂದ್ಕೊಂಡಂಗೆ ಎಲ್ಲ ಆಗ್ತೈತಲ್ಲ, ಇನ್ನೇನು ನಂದೇನಿದ್ರಲ್ಲಿ? ನಾನು ಸುಮ್ಮನೆ ಬಾಯಿ ಸುಮ್ಮನೆ ಇಟ್ಕೊಳಕ್ಕಾಗ್ದರೆ ಅದು ಇದು ಹೇಳ್ತಾ ಇರೋದು. ನಿಮಗೆ ಸುಮ್ಮನೆ ಬೇಜಾರು ಯಾಕೆ ಬೇಕು? ಏನೋ ಮಾಡ್ಕೊಂಡೋಗು, ನನಗೇನಾಗಬೇಕು? ಏನಜ್ಜಿ, ನಮ್ಮ ಅಮ್ಮಂಗೇನೋ ಬೈತಾ ಇದ್ದಂಗಿತ್ತು, ನಮ್ಮ ಅಪ್ಪಂಗೇನೋ ಬುದ್ಧಿ ಹೇಳ್ದಂಗಿತ್ತು, ಏನೇನು ಪ್ರಾಬ್ಲಮ್ಮು? ಅಯ್ಯ, ನನಗೇನು ಪ್ರಾಬ್ಲಮ್ ಇಲ್ಲ, ಪಾಪ ಏನೋ ಒಂದೇ ಒಂದು ಹುಡುಗಿ ಅಷ್ಟು ದೂರ ಹೋಗಿರ್ಬೇಕಾಗುತ್ತಲ್ಲ ಅಂತ ಬುದ್ಧಿ ಹೇಳ್ತಾ ಇದ್ದೆ ಅಷ್ಟೇ. ನೀನು ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ ಅಜ್ಜಿ, ಅಲ್ಲೇ ನಾನು ಒಬ್ಬಳೇ ಇರೋಲ್ಲ, ನನ್ನ ಜೊತೆ ಇನ್ನೂ 3 ಜನ ಹುಡುಗಿ ಇರ್ತಾರೆ. ನೀನು ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೋಬೇಡ, ಅಲ್ಲೇ ನಾನು ಆರಾಮಾಗಿರ್ತೀನಿ ಆಯಿತಾ? ಅದು ಸ್ವಲ್ಪ ನೀನು ಹುಷಾರಾಗಿರು, ಯಾಕೆಂದರೆ ನಮ್ಮ ಅಮ್ಮಂಗೆ ಸುಮ್ಮನೆ ಅದು ಇದು ಬೈಯೋದು ಕಾಟ ಕೊಡೋದು ಎಲ್ಲ ಮಾಡಬೇಡ. ಯಾಕೆಂದರೆ ಕೇಳೋಕ್ಕೆ ನಮ್ಮ ಅಕ್ಕನೂ ಇಲ್ಲ, ಇವಾಗ ನಾನೂ ಇಲ್ಲ, ನಿನಗೆ ಸುಮ್ಮನೆ ಆಟ ಆಗ್ಬಿಡುತ್ತೆ. ನೆನಪಾಯ್ತಾ ಹೇಳ್ತಿರೋದು ನಾನು? ಕೇಳಿಸ್ತಿದ್ಯಾ ನಿನಗೆ? ಮಗಳೇ, ಏನಮ್ಮ ತಮಾಷೆ ಅಜ್ಜಿ ಹತ್ರ? ಏ ಮುದುಕಿ, ಇದೆಲ್ಲ ತಮಾಷೆ ಇಲ್ಲ, ನಿಜಾನೇ ಹೇಳ್ತಾ ಇರೋದು. ನಮ್ಮ ಅಮ್ಮಂಗೆ ಏನಾದರೂ ಇಲ್ಲ ಅಂತ ಕಾಟ ಗೀಟ ಕೊಟ್ಟಿಯೋ, ಬಂದಮೇಲೆ ಎಲ್ಲ ಡಬಲ್ ತಿಸ್ಕೊತೀನಿ, ಹುಷಾರಾಗಿರು.
ಅಯ್ಯೋ ಅಪ್ಪ ಅದೆಲ್ಲ ಏನಿಲ್ಲ ಬಿಡು, ನಂದು ಓದಿದ್ದು ಪರ್ಸ್ನಲ್ ಏನೋ. ಸರಿ ಅಂದಂಗೆ ನನಗೆ ಟೈಮ್ ಆಯಿತು, ನಾನು ಬರಲಾ ಅಮ್ಮ? ಹೋಗಿ ಬರ್ತೀನಿ. ಸರಿ ಮಗಳೇ, ಜೋಪಾನ ಹೋಗಿ ಬಾ. ಅಲ್ಲಿ ನಿಂಗೆ ಏನು ತೊಂದರೆ ಆಗಲ್ಲ ತಾನೇ? ಊಟಕ್ಕೆ ಅಡುಗೆ ಮಾಡೋಕ್ಕೆ ಕೆಲಸಕ್ಕೆಲ್ಲನೂ? ಹಾಂ ಅಲ್ಲಿ ಅಡುಗೆ ಮಾಡೋಕ್ಕೆ ಯಾರು ಇಲ್ವಂತೆ, ಇನ್ನು ಬರ್ತೀಯಾ? ಬರ್ತಾ ಇದ್ದೆ, ಆದರೆ ಇಲ್ಲಿ ತಾತನ ಮತ್ತು ಅಪ್ಪನ ನೋಡ್ಕೊಳ್ಳೋಕೆ ಯಾರು ಇಲ್ವಲ್ಲ ಮಗಳೇ. ಹೋಗಮ್ಮ, ನಾನೇನೋ ಹೇಳ್ತೀನಿ, ಅದನ್ನೇ ಕೇಳು. ನೋಡು, ನಂಗೆ ಅಲ್ಲೇನು ತೊಂದರೆ ಆಗಲ್ಲ ಆಯಿತಾ? ಈ ನನ್ನ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ, ನೀನೆಲ್ಲ ಯಾರೂ ಅಷ್ಟೇ. ನಾನಲ್ಲಿ ಆರಾಮಾಗಿರ್ತೀನಿ ಅಮ್ಮ. ಮತ್ತು ಡೈಲಿ ಫೋನ್ ಮಾಡ್ತೀರಿ, ನೀವು ಫೋನ್ ಮಾಡ್ತಾಯಿರಿ. ಒಂದು ವೇಳೆ ಒಂದಿನ ಫೋನ್ ಮಿಸ್ ಆದರೆ ಗಾಬರಿ ಆಗಬೇಡಿ ಆಯಿತಾ? ಸರಿ ಮಗಳೇ, ಜೋಪಾನ. ಅಂದಂಗೆ ಖರ್ಚಿಗೆ ಕಾಸೆಲ್ಲ ಕಡಿಮೆ ಆದರೆ ನನಗೆ ಫೋನ ಮಾಡಮ್ಮ, ನಾನು ನಿಂಗೆ ಕಳಿಸ್ಕೊಡ್ತೀನಿ. ಸರಿಯಪ್ಪ, ಹಾಗೆ ಮಾಡ್ತೀನಿ. ಹಾಂ ಜೋಪಾನ. ಒಂಟಿ ಹುಡುಗಿ ಹೋಗ್ತಾ ಇದೆಯಾ? ಹುಷಾರಾಗಿರು. ಅಲ್ಲಿ ಕಳ್ಳರು ಕಾಟ ತುಂಬ ಜಾಸ್ತಿ ಅಂತೆ, ಹುಷಾರಾಗಿರು ಆಯಿತಾ? ಅಜ್ಜಿ ನಿಂಗೆ ಹಂಗಂತ ಯಾರು ಹೇಳಿದ್ದು? ಕಳ್ಳರು ಕಳ್ತನ ಎಲ್ಲ ಕಡೆ ಆಗುತ್ತೆ, ನಮ್ಮ ಹುಷಾರಲ್ಲಿ ನಾವು ಇಡಬೇಕು ಅಷ್ಟೇ. ನಾನು ಅದನ್ನೇ ಹೇಳಿದ್ದು ಆಯಿತಾ? ಸರಿ ಅಜ್ಜಿ, ಬರಲಾ ಹಾಗಾದರೆ ನಾನು? ಹುಷಾರಾಗಿ ಹೋಗು ಬಾ. ಅತ್ತೆ, ನಾನು ಅಲ್ಲಿವರೆಗೂ ಹೋಗಿ ಬರ್ತೀನಿ. ಹಾಂ